ನೋಡಿ, ಯಾರ್ ನೀವು? ನಿಮ್ಮ ಹತ್ರ ಈ ನಾಟಕ ಯಾರು ಆಡಿಸ್ತಿದಾರೋ, ಯಾವ್ದಕ್ಕೆ ಆಸೆ ಪಟ್ಟು ನೀವ್ ಹೀಗೆಲ್ಲ ಸುಳ್ಳು ಹೇಳ್ತಿದ್ದೀರೋ? ನಿಮ್ಮಿಂದ ನನ್ನ ಜೀವನ ನಾಶ ಆಗ್ತಿದೆ. ದಯವಿಟ್ಟು SI ಅವ್ರಿಗೆ ನಿಜ ಹೇಳಿ, ಕೈ ಮುಗಿದ್ ಕೇಳ್ಕೊತಿದ್ದೀನಿ. ಏನ್ ಮೇಡಮ್ ಹೀಗೆ ಮಾತಾಡ್ತಿದ್ದೀರಾ? ನೀವ್ ಹೇಳ್ದಂಗೆ ಮಾಡಿದ್ವಲ್ಲ. ವಾಗ್ದೇವಿ ಅವರಂತ ಬಿಗ್ ಶಾಟ್ ನ ಕಿಡ್ನಾಪ್ ಮಾಡೋದು ಎಷ್ಟು ದೊಡ್ಡ ರಿಸ್ಕ್ ಅಂತ ಗೊತ್ತಾಗಿ ಆಮೇಲೆ ನಾವೇ ಸರೆಂಡರ್ ಆದ್ವಿ. ಸುಳ್ಳು ಹೇಳ್ಬೇಡಿ SI ಅವ್ರೆ. ಇವ್ರು ಯಾರು ನನಗೆ ಗೊತ್ತಿಲ್ಲ. ಇವ್ರ ಮಾತುಗಳು ನಿಜ ಅಲ್ಲ. ಏನ್ ಮೇಡಮ್, ನೀವು ನಮ್ಮನ್ನ ಸೇವ್ ಮಾಡ್ತೀರಾ ಅನ್ಕೊಂಡ್ರೆ ನಮ್ನೆ ಸಿಕ್ಕಾಕ್ಸೋ ತರ ಇದೆ. ನಾವು ನಿಜ ಒಪ್ಕೊಂಡ್ರೆ ಕನಿಷ್ಠ ಶಿಕ್ಷೆ ಆದ್ರೂ ಕಡಿಮೆ ಆಗುತ್ತೆ ಮೇಡಮ್. ಏಯ್, ಯಾರು ನೀವು? ಯಾರು ನೀವು? ಮೇಡಮ್, ನಿಲ್ಸಮ್ಮ. ನಿಲ್ಸು. ಏನು ನಿಜ ಒಪ್ಕೊಳ್ಳೋದು? ನೀವ್ ತಪ್ಪು ಮಾಡಿ ನನಗಾಗೋ ಶಿಕ್ಷೆ ಬಗ್ಗೆ ಮಾತಾಡ್ತಿದ್ದೀರಾ? ನಿಲ್ಸು. ಇದನ್ನ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯಾ ಅಥವಾ ನಿಮ್ ಮನೆ ಅನ್ಕೊಂಡಿದ್ಯಾ? ಇಷ್ಟ ಬಂದ ಹಾಗೆ ಬಿಹೇವ್ ಮಾಡ್ತಿದ್ಯಾ? ಅವ್ರ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರೆ ನೀವ್ ಅದನ್ನೇ ನಿಜ ಅಂತ ನಂಬ್ತಿದ್ರೆ ಇದನ್ ಬಿಟ್ಟು ನಾನು ಇನ್ನೇನ್ ಮಾಡ್ಬೇಕು ಸರ್? ನೀನೇನು ಮಾಡ್ಬೇಡಮ್ಮ. ಕಾನ್ಸ್ಟೇಬಲ್ಸ್, ಇವ್ರು ಹೊರಗಡೆ ಇದ್ರೆ ಕಂಟ್ರೋಲ್ ಮಾಡೋದು ಕಷ್ಟ. ಒಳಗಡೆ ಕರ್ಕೊಂಡು ಹೋಗಿ. ಸರ್, ಅವ್ರು ಹೇಳ್ತಿರೋದು ಸುಳ್ಳು ಸರ್. ಇನ್ಸ್ಪೆಕ್ಟರ್ ಸರ್, ರಾಹುಲ್ ಅವರೇ. ಇನ್ಸ್ಪೆಕ್ಟರ್ ಸರ್, ಅವ್ರ ಮಾತನ್ನ ಕೇಳಿ ನನ್ನ ಹೆಂಡತಿನ ಅರೆಸ್ಟ್ ಮಾಡಿದ್ಮೇಲೆ ನನ್ನ ಮಾತಲ್ಲಿರೋ ನಿಜಾನ ಯಾಕೆ ನಂಬ್ತಿಲ್ಲ ನೀವು? ಇವ್ರ ಮಾತನ್ನ ಸಪೋರ್ಟ್ ಮಾಡುವಂತ ಆಧಾರ ಇರೋದಕ್ಕೆ. ಆಧಾರನ? ಏನದು? ಕಾನ್ಸ್ಟೇಬಲ್, ನಿಮ್ ವೈಫ್ ಮೊಬೈಲ್ ಇಂದ ಇವ್ರಿಗೆ ಕಾಲ್ ಮಾಡಿರೋದು ವಾಗ್ದೇವಿ ಅವ್ರು ಮಿಸ್ ಆಗಕ್ ಮುಂಚೆ ಕಾಂಟ್ಯಾಕ್ಟ್ ಮಾಡಿರೋ ಹಾಗೆ ಇಲ್ಲಿದೆ ಪ್ರೂಫ್. ನನ್ ಫೋನಿಂದ ಹೇಗ್ ರಾಹುಲ್ ಅವರೇ? ಇದನ್ನೆಲ್ಲ ಯಾರೋ ಬೇಕು ಅಂತ ನಿನ್ನ ಸಿಕ್ಕಾಕ್ಸೋದಕ್ಕೆ ಮಾಡಿದ್ದಾರೆ ಸರ್ಸು. ಇನ್ನೇನ್ ನೋಡ್ತಿದ್ದೀರಮ್ಮ? ಈಗ್ಲಾದ್ರೆ ಇವಳನ್ನ ಒಳಗಡೆ ಕರ್ಕೊಂಡು ಹೋಗಿ. ಸರ್, ರಾಹುಲ್ ಅವರೇ, ನೀವಾದ್ರೂ ಹೇಳಿ. ಸರ್ಸು, ನಾನೇನು ಮಾಡಿಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ನನ್ ಮಾತ್ ನಂಬಿ ರಾಹುಲ್ ಅವರೇ. ರಾಹುಲ್ ಅವರೇ, ಸರ್ಸು, ರಾಹುಲ್ ಅವರೇ, ಏನಿದು? ಅಳ್ಬೇಡಿ ರಾಹುಲ್ ಅವರೇ. ರಾಹುಲ್ ಅವರೇ, ನೀವು ಧೈರ್ಯವಾಗಿದ್ರೇನೆ ಅಲ್ವಾ ನಾವ್ ಗೆಲ್ಲೋಕ್ ಸಾಧ್ಯ, ಇದರಿಂದ ಹೊರಗ್ ಬರಕ್ ಸಾಧ್ಯ. ನಿನ್ನೆ ಇದ್ದ ಸಂತೋಷ ಇಷ್ಟು ಬೇಗ ಹೊರಟು ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ಸು. ಇನ್ನು ಯಾವ ಸಮಸ್ಯೆನೂ ಬರೋದಿಲ್ಲ ಅನ್ಕೊಂಡು ಪ್ರತಿ ಸಲನೂ ನೆರಳಿನ ಹಾಗೆ ಗೊತ್ತಾಗ್ದೇನೆ ಏನೋ ಒಂದು ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ರಾಹುಲ್ ಅವರೇ, ನೀವು ಯೋಚನೆ ಮಾಡ್ಬೇಕಾಗಿರೋದು, ನೋವು ಪಡ್ಬೇಕಾಗಿರೋದು ನನ್ ಬಗ್ಗೆ ಅಲ್ಲ, ಅಮ್ಮವ್ರ ಬಗ್ಗೆ. ಅಮ್ಮವ್ರು ಎಲ್ಲಿದ್ದಾರೋ, ಏನಾಗಿದ್ದಾರೋ ಕಂಡು ಹಿಡಿದ್ರೆ ಈ ಸಮಸ್ಯೆಗಳು, ಈ ಕಷ್ಟಗಳು ಎಲ್ಲ ಕ್ಷಣದಲ್ಲೇ ಹೊಟ್ಟೋಗುತ್ತೆ. ನಮ್ ಕಡೆ ಧರ್ಮ ಇದೆ ರಾಹುಲ್ ಅವರೇ, ಪ್ರಾಮಾಣಿಕತೆ ಇದೆ. ಆ ನಂಬಿಕೆಯಿಂದ ಹೇಳ್ತಿದ್ದೀನಿ, ಗೆಲುವು ಕೂಡ ನಮ್ ಕಡೆನೇ ಇರುತ್ತೆ. ಸರಿ ಸರ್ಸು, ಇವತ್ತೊಂದಿನ ನನ್ನ ಕ್ಷಮಿಸ್ಬಿಡು. ಮೇಡಮ್ ಬಗ್ಗೆ ಹೇಗಾದ್ರೂ ಡೀಟೇಲ್ಸ್ ತಿಳ್ಕೊಂಡು ನಾಳೆ ಹೇಗಾದ್ರೂ ಮಾಡಿ ನಿನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ರಾಹುಲ್ ಅವರೇ, ನಾನು ಹೋಗಿ ಬರ್ತೀನಿ.
ನೀನ್ ಹುಷಾರು. ಅಮ್ಮೋರೆ, ಎಲ್ಲಿದ್ದೀರಾ? ಹೇಗಿದ್ದೀರಾ ಅಮ್ಮೋರೆ? ನಮ್ಮ ಮೇಲೆ, ನಮ್ಮ ವ್ಯವಹಾರದ ಮೇಲೆ ಹಾಗೆ ಇಟ್ಕೊಂಡು ಇಷ್ಟೊಂದು ಕುತಂತ್ರಗಳನ್ನ ಮಾಡ್ತಿರೋರು ಯಾರಾದ್ರೂ ಸರಿ, ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ. ಅಮ್ಮೋರೆ, ಜೈಲಲ್ಲಿ ಕೂತ್ಕೊಂಡು ಕಂಬಿಗಳನ್ನ ಲೆಕ್ಕ ಹಾಕೋದ್ ಬಿಟ್ರೆ ನನ್ನನ್ನು ಏನು ಮಾಡಕ್ಕಾಗಲ್ಲ ಸರ್ಸು. ನಿಮ್ ಅತ್ತೆ ಮೇಲೆ ಪೆಟ್ರೋಲ್ ಹಾಕಿದ್ರೆ ನನ್ ಮೇಲೆ ಕೈ ಮಾಡ್ತ್ಯಾ? ಇವಾಗ ನಾನ್ ಕೊಟ್ಟಿರೋ ಏಟಿಗೆ ಅಳ್ಳೋದ್ ಬಿಟ್ರೆ ಇನ್ನೇನು ಮಿಗಿರಲ್ಲ ಸರ್ಸು. ಇನ್ನನ್ನ ತಡಿಯಕ್ಕೆ ನಿನ್ ಅತ್ತೆ ಅಲ್ಲ, ನೀನೂ ಇಲ್ಲ. ಅದಕ್ಕೆ ನಾಡಿದ್ ನಡೆಯೋ ಬಿಲ್ಡಿಂಗ್ ವಾಗ್ದೇವಿ ಕನ್ಸನ್ ಪ್ರಾಜೆಕ್ಟ್ ನ ನಾನೇ ಪಡ್ಕೋಬೇಕು. ಆ ಬಿಲ್ಡಿಂಗ್ ಪ್ರಾಜೆಕ್ಟ್ ಈ ಸುರೇಖಾದಾಗಿರ್ಬೇಕು. ನನ್ನೇನಾದ್ರೂ ಹೆಲ್ಪ್ ಮಾಡು ಅಂತ್ಯಾ? ಹಾಯ್ ಪ್ರೀತಿ, ಕಮ್ ಆನ್. ಯಾವತ್ತೂ ಬುಲೆಟ್ ಬಿದ್ದಾಗ ಬ್ಲರ್ ಆಗಿ ಕಾಣಿಸಿತ್ತು, ಕ್ಲಿಯರ್ ಆಗಿ ಇವತ್ತೇ ನೋಡ್ತಿದ್ದೀನಿ. ನೀವೇನು ಬದಲಾಗಿಲ್ಲ, ಹಾಗೆ ಇದ್ದೀರಾ. ನೀನು ನಾನು ಬದಲಾಗೋದು ಸಮಾಜಕ್ಕೆ ಹಾನಿಕರ ಪ್ರೀತಿ. ನನ್ ಡ್ರೀಮ್ಗೋಸ್ಕರ ನೀವ್ ಹಾಕಿದ ಪ್ಲಾನ್ ಸಕ್ಸಸ್ ಆಯ್ತು. ಇವಾಗ ನಿಮ್ ಡ್ರೀಮ್ ಪ್ರಾಜೆಕ್ಟ್ಗೋಸ್ಕರ ನಾನೇನ್ ಮಾಡ್ಬೇಕು ಅಂತ ಹೇಳಿ? ಹೇಳ್ತೀನಿ ಪ್ರೀತಿ. ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ನಿನಗ್ 50%, ನನಗ್ 50%. ಇದೇ ಅಲ್ಲ, ಇನ್ಮೇಲಿಂದ ನಾವ್ ಮಾಡೋ ಪ್ರತಿ ಕೆಲಸದಲ್ಲೂ ದುಡ್ಡು ಶೇರಿಂಗ್, ಮ್ಯೂಚುವಲ್ ಕೇರ್ ಇರುತ್ತೆ. ದುಡ್ಡು ನನಗ್ ಮುಖ್ಯ ಅಲ್ಲ. ಆ ಸರಸು ಹೊರಗಡೆ ಬರಬಾರ್ದು, ಸಾಯೋವರೆಗೂ ಅಲ್ಲೇ ಇರ್ಬೇಕು. ಇರ್ತಾಳೆ ಪ್ರೀತಿ. ಆಲ್ರೆಡಿ ಅದಕ್ಕೆ ಬೇಕಾದ ಏರ್ಪಾಡುಗಳು ಆಗಿವೆ. ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅಂತ ಕೇಳ್ಪಟ್ಟೆ. ಸರಸು ಕೇಸ್ ವಾದಿಸೋದಕ್ಕೆ ನಮ್ಮವರು ಒಬ್ಬ ಫೇಮಸ್ ಲಾಯರ್ನ ಹುಡುಕ್ತಾ ಇದ್ದಾರೆ. ಎಂಥ ಲಾಯರ್ನು ಸೋಲ್ಸೋರನ್ನ ನಾನ್ ಅಪಾಯಿಂಟ್ ಮಾಡ್ತೀನಿ. ಕೇಸ್ನ ನಾವೇ ಗೆಲ್ಲೋ ಹಾಗೆ ನಾನ್ ಮಾಡ್ತೀನಿ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸುರೇಖಾ ಅವರೇ. ನಮ್ ಪೂರ್ತಿ ಪ್ಲಾನ್ ಆಂಟಿ ಮಿಸ್ಸಿಂಗ್ ಸುತ್ತ ನಡೀತಿದೆ ಅಲ್ವಾ? ಅವ್ರು ಏನಾದ್ರು, ಎಲ್ಲಿದ್ದಾರೆ, ನಿಮಗೇನಾದ್ರೂ ಗೊತ್ತಾ? ತಿಳ್ಕೊಂಡ್ ಏನ್ ಉಪಯೋಗ ಪ್ರೀತಿ? ಆ ವಾಗ್ದೇವಿ ಇಲ್ದೇ ಇದ್ದಿದ್ದಕ್ಕೆ ನಮ್ ಪ್ಲಾನ್ ಎಲ್ಲ ಇಷ್ಟು ಈಸಿಯಾಗಿ ವರ್ಕೌಟ್ ಆಗ್ತಿರೋದು. ಅಂದ್ರೆ ಎಷ್ಟ್ ಅನ್ಕೊಂಡ್ರು ಏನ್ ಅನ್ಕೊಂಡ್ರು ಆಂಟಿ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಅದಕ್ಕೆ ಚಿಕ್ಕ ಕನ್ಸರ್ನ್. ಅರ್ಥ ಆಯ್ತು. ನನ್ ಕಾನ್ಸಂಟ್ರೇಷನ್ ಎಲ್ಲ ಆ ಪ್ರಾಜೆಕ್ಟ್ ಮೇಲೆ ಇದೆ. ಅದಕ್ಕೆ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆದ್ರೆ ನಮ್ಮವ್ರು ಮಾತ್ರ ಆಂಟಿ ಬಗ್ಗೆ ತಿಳ್ಕೊಂಡ್ರೆ ಸರ್ಸುನ ರಿಲೀಸ್ ಮಾಡಿಸೋದು ಈಸಿ ಅಂತ ಫೀಲ್ ಆಗ್ತಿದ್ದಾರೆ. ಅವಳಿಗೇನಾದ್ರೂ ಪರವಾಗಿಲ್ಲ, ಆದ್ರೆ ಆಂಟಿ ಮಾತ್ರ ಸೇಫ್ ಆಗಿ ಬಂದ್ರೆ ಸಾಕು. ಬರ್ತಾಳೆ ಪ್ರೀತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಓಕೆ ಸುರೇಖಾ ಅವರೇ, ನಾನು ಹೊರಡ್ತೀನಿ. ಏನಾದ್ರೂ ಅಪ್ಡೇಟ್ ಇದ್ರೆ ಫೋನ್ ಮಾಡಿ. ಯಾ ಶೋರ್. ಬಾಯ್. ಹುಚ್ಚ ಪ್ರೀತಿ. ನಿಮ್ಮ ಆಂಟಿ ಮೇಲೆ ತುಂಬಾ ಪ್ರೀತಿ ಇದೆಲ್ಲ ನಿಂಗೆ. ಹಾಗಂತ ಕರುಣೆ ತೋರಿಸಿ ವಾಗ್ದೇವಿ ನನ್ನ ಹತ್ರನೇ ಇದ್ದಾಳೆ ಅಂತ ನಿಜ ಹೇಳ್ಬೋದು. ಆದ್ರೆ
ರಹಸ್ಯಕ್ಕೆ ಮುಷ್ಟಿಯಲ್ಲಿದ್ದಷ್ಟು ಬೆಲೆ ಜಾಸ್ತಿ ಇರತ್ತೆ. ರಿವೀಲ್ ಮಾಡಿದ್ರೆ ಮಜಾ ಬರಲ್ಲ. ಪ್ರೀತಿ, ನಿನ್ ರೂಪದಲ್ಲಿ ನನಗೊಂದು ಬಕ್ರ ಸಿಕ್ಕಿದೆ. ನಿನ್ನೆನ್ನಿಟ್ಕೊಂಡು ನಾನು ಆಡ್ಬೇಕಾಗಿರೋ ಆಟಗಳು, ಮಾಡ್ಬೇಕಾಗಿರೋ ಕುತಂತ್ರಗಳು ತುಂಬಾ ಇದೆ. ಅಲ್ಲಿವರೆಗೂ ವಾಗ್ದೇವಿ ಎಲ್ಲಿದ್ದಾಳೋ, ಏನಾಗಿದ್ದಾಳೋ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗಬಾರ್ದು. ಹೌದು ಸರ್, ನಮ್ಮ ಮೇಡಮ್ ಎಲ್ಲಿದ್ದಾರ ಗೊತ್ತಾದ್ರೆ ಸರ್ಸುನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಸಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಫೋನ್ ಟ್ರೇಸ್ ಆಗ್ತಿಲ್ವಂತೆ ಡ್ಯಾಡ್. ಅದು ಅಲ್ಲದೆ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಆಗ್ತಿಲ್ವಂತೆ. ವಾಗ್ದೇವಿ ಕಾಣಿಸದೇ ಇರೋ ದಿನಾನೇ ನಾವು ಜಾಗ್ರತೆ ವಹಿಸಿದ್ರೆ ಸರಿ ಹೋಗ್ತಿತ್ತು ತೇಜ. ನವ್ಯಾಗೆ ಬಂದ ಫೋನ್ ಮೆಸೇಜ್ ನಂಬಿದ್ದಕ್ಕೆ ಇಲ್ಲಿವರೆಗೂ ಬಂತು. ಡ್ಯಾಡ್, ಆ ಮೆಸೇಜ್ ನೋಡಿ ಫಸ್ಟ್ ಡೌಟ್ ಬಂದಿದ್ದೆ ಪ್ರೀತಿಗೆ. ಆಮೇಲೆ ಅವಳು ಸರ್ಸುನ ಬ್ಲೇಮ್ ಮಾಡೋಕ್ ಶುರು ಮಾಡಿದ್ಲು. ಪೊಲೀಸರ ಬಗ್ಗೆ ಹೇಳಿದ್ ಕೂಡ ಪ್ರೀತಿನೇ. ಡ್ಯಾಡ್, ಇದನ್ನೆಲ್ಲ ನೋಡ್ತಿದ್ರೆ ಇದಕ್ಕೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಅನ್ಸ್ತಿದೆ ಡ್ಯಾಡ್. ಸಂಬಂಧ ಇದೆಯೋ ಇಲ್ಲ ನಮ್ಮೆಲ್ಲರಿಗಿಂತ ವಾಗ್ದೇವಿ ಬಗ್ಗೆ ತಾನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ನೋ ಭ್ರಮೆ ಕಲ್ಪಿಸ್ತಿದ್ದಾಳು. ವಿದ್ಯಾ, ಅಮ್ಮ ಅಳ್ಬೇಡ, ಅಮ್ಮ ಅಳ್ಬೇಡ ಕಂದ, ಅಳ್ಬೇಡ ಬಂಗಾರಿ. ನವ್ಯಾ, ನವ್ಯಾ. ಡ್ಯಾಡ್, ಹೋಗ್ ನೋಡೋಣ. ರಾಹುಲ್, ಅಳ್ಬೇಡ ಬಂಗಾರಿ, ಅಳ್ಬೇಡಮ್ಮ, ಅಳ್ಬೇಡಮ್ಮ. ನವ್ಯಾ, ನವ್ಯಾ, ಬೇಗ ಬಾ ನವ್ಯಾ. ಅಣ್ಣ, ಮಗು ಹತ್ರ ಇರು ಅಂದ್ರೆ ಎಲ್ಲಿಗೆ ಹೋಗಿದೆ ನವ್ಯಾ ನೀನು? ನೋಡು ಹೇಗೆ ಅಳ್ತಿದೆ ಅಂತ. ಹಾಲ್ ತರಕ್ ಹೋಗಿದ್ದೆ ಅಣ್ಣ. ಕೆಲಸದವ್ರು ಇದಾರಲ್ವಾ, ಅವ್ರಿಗೆ ಹೇಳಿದೆ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಸಾರಿ ಅಣ್ಣ. ಅಳಬೇಡ ಬಂಗಾರಿ, ತಗೋ ಈ ಹಾಲು ಕುಡಿ, ಕುಡಿಯಮ್ಮ. ಒಂದ್ ಸ್ವಲ್ಪ ಕುಡಿ, ಕುಡಿ ಬಂಗಾರಿ. ಇಲ್ಲ ಮಗಳೇ, ಹಿಡ್ಕೊ ಇದನ್ನ. ಸಾರಿ ನವ್ಯಾ, ಮಗು ಅಳ್ತಿತ್ತು ಅಂತ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ.
ಅರ್ಥ ಆಗುತ್ತೆ ಅಣ್ಣ. ಮೇಡಮ್ ಬಗ್ಗೆ ಪೊಲೀಸ್ ಅವ್ರು ಏನಾದ್ರು ಇನ್ಫಾರ್ಮ್ ಮಾಡಿದ್ರ? ಇಲ್ಲ ಕಣೋ. ನಾಳೆ ಸರಸು ಕೇಸ್ ಹಿಯರಿಂಗ್ ಇದೆಯಲ್ವಾ ಅಣ್ಣ? ಲಾಯರ್ ಹತ್ರ ಮಾತಾಡ್ತೀಯಾ? ಮಾತಾಡಿದ್ದೀನಿ ರಾಹುಲ್. ಲಾಯರ್ ಕೂಡ ಕಾನ್ಫಿಡೆಂಟ್ ಆಗಿನೇ ಇದ್ದಾರೆ. ಸರ್ಸುಗೆ ಕನ್ಫರ್ಮ್ ಆಗಿ ಬೇಲ್ ಸಿಕ್ಕೇ ಸಿಗುತ್ತೆ. ಏನ್ ಡ್ಯಾಡಿದು? ರಾಹುಲ್ ಎಷ್ಟು ಸೆಲ್ಫಿಶ್ ಫೆಲ್ಲೋ ನೋಡು ಪ್ರೀತಿ. 3 ದಿನದಿಂದ ಮೇಡಮ್ ಕಾಣಿಸ್ತಿಲ್ಲ. ಅವ್ರಿಗೇನಾಯ್ತು ಅನ್ನೋ ನೋವು ಭಯ ಇಲ್ದೇನೆ ಬರೀ ಹೆಂಡತಿಗೋಸ್ಕರ ಅಳ್ತಿದ್ದಾನೆ. ಗ್ರೇಟ್ ಮದರ್ಗೆ ವೆರಿ ಬ್ಯಾಡ್ ಸನ್. ರಾಹುಲ್ ಒಬ್ಬನೇ ಅಲ್ಲ ವನಜಕ್ಕ, ಒಬ್ಬೊಬ್ಬರ ವಿಷಯನೂ ಆಂಟಿ ಬಂದ್ಮೇಲೆ ಎಲ್ಲಾನು ಹೇಳ್ತೀನಿ. ಸರಸು ಇನ್ನೂ ಯಾಕೆ ಬಂದಿಲ್ಲ? ಅಲ್ಲಿ ನೋಡ್ ಬಂದು. ಕಾನ್ಸ್ಟೇಬಲ್ಸ್ ಒಳಗಡೆ ಕರ್ಕೊಂಡ್ ಬನ್ನಿ. ವಿದ್ಯಮ್ಮ, ನಿನಗೇನೂ ಆಗಲ್ಲ ಸರಸು. ನಾವು ನಂಬಿರೋ ನ್ಯಾಯನೇ ಗೆಲ್ಲುತ್ತೆ. ಅಗ್ನಿ ಪರೀಕ್ಷೆಯಲ್ಲಿ ಸೀತೆ ಒಳ್ಳೆತನ ಪ್ರಪಂಚಕ್ಕೆ ಗೊತ್ತಾದ ಹಾಗೆ ಮೇಡಮ್ಗೋಸ್ಕರ ನಿನ್ಮೇಲೆ ಬಂದಿರೋ ಅಪರಾಧದ ಬಗ್ಗೆ ಎಲ್ರಿಗೂ ಅರ್ಥ ಆಗುತ್ತೆ. ಅಮ್ಮ ಸರ್ಸು, ಯಾವ ಅಪರಾಧನೂ ಮಾಡದೇ ಇದ್ರು ಒಂಟಿಯಾಗಿ ಬಂದಿರೋ ನಿನ್ನ ನಿರ್ದೋಷಿಯಾಗಿ ಎಲ್ರ ಜೊತೆ ಕರ್ಕೊಂಡು ಹೋಗ್ತೀನಿ. ಲಾಯರ್ ಅವ್ರು ಕೂಡ ಈ ಕೇಸ್ ಮೇಲೆ ತುಂಬಾ ನಂಬಿಕೆಲಿದ್ದಾರೆ ಸರ್ಸು. ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ. ನಾವೇ ಅಲ್ಲ ಸರ್ಸು, ಮಗು ಕೂಡ ನಗ್ತಾ ವಿಶ್ ಮಾಡ್ತಿದೆ ನೋಡು. ಅಮ್ಮೋರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ಸರಸು. ಎಲ್ಲ ಬ್ರಾಂಚರ್ ಹತ್ರನೂ ಮಾತಾಡಿದ್ರ? ಯಾವ್ಯಾವ ಮೀಟಿಂಗ್ಗಳು ನಡೀತು ಅಂತ ತಿಳ್ಕೊಂಡ್ರ? ಅನುಮಾನ ಇರೋರ್ನ ಪ್ರಶ್ನೆ ಮಾಡಿದ್ರ? ಎಲ್ಲ ಮಾಡ್ತಿದೀವಿ ಸರಸು, ಆದ್ರೆ ಫಲಿತಾಂಶ ಇಲ್ಲ. ಇಲ್ಲ ಅಂದ್ರೆ ಹೇಗೆ ರಾಹುಲ್ ಅವರೇ? ಅಮ್ಮೋರ್ನ ನಮ್ಮಿಂದ ದೂರ ಮಾಡಿರೋರು ಯಾರು ಅಂತ ಕಂಡು ಹಿಡಿದು ಅವ್ರ ಅಂತ್ಯ ನೋಡ್ಬೇಕು. ಅದಕ್ಕೆ ಅಲ್ವಾ ನಿನ್ನನ್ ಕೋರ್ಟ್ ಕರ್ಕೊಂಡ್ ಬಂದಿರೋದು. ಇನ್ಯಾರನ್ನ ಹುಡ್ಕೋದು, ಇನ್ನೇನ್ ನೋಡೋದು? ನಿಜಾನ ಹುಡುಕ್ಬೇಕು, ನ್ಯಾಯನ ಗೆಲ್ಲಿಸ್ಬೇಕು. ಅಮ್ಮೋರ್ ಮೇಲೆ ನನ್ಗಿರೋ ಅಭಿಮಾನ, ನಿನ್ನಲ್ಲಿರೋ ಅನುಮಾನನ ತುಂಡಾಗಿ ಕತ್ತರಿಸ್ಬೇಕು. ಯಾವ್ದು ಅನುಮಾನನೋ ಯಾವ್ದು ನಿಜನೋ ಹಿಯರಿಂಗ್ ಆದ್ಮೇಲೆ ಗೊತ್ತಾಗತ್ತೆ ಬಿಡು. ಪ್ರೀತಿ, ಸುಮ್ನೆ ಇರ್ತೀಯ ನೀನು? ಇದು ನಮ್ಮ ಮನೆ ಅಲ್ಲ. ಇವಳು ನಿನ್ ಗುಲಾಮಳು ಅಲ್ಲ. ನಿನಗಿಷ್ಟ ಬಂದಾಗ ಮಾತಾಡ್ಬೇಡ. ನಾನ್ ಮಾತಾಡ್ತಿಲ್ಲ. ಇವಳ ಮಾಯಿಯಲ್ಲಿ ಬಿದ್ದು ನೀವೆಲ್ಲ ಆಂಟಿಗೆ ಅನ್ಯಾಯ ಮಾಡ್ತಿದ್ದೀರಾ. ಪ್ರೀತಿ, ನೀನು ನಮ್ಮನೆಗೆ ಅತಿಥಿ. ವಾಗ್ದೇವಿ ನಮ್ಮ ಕುಟುಂಬ. ನಿನಗೆ ನಿನ್ನ ಆಂಟಿ ಮೇಲೆ ಪ್ರೀತಿ ಇರಬಹುದು, ಆದ್ರೆ ನಮ್ಮನ್ ಮೀರಿದ ಜವಾಬ್ದಾರಿ ತಗೊಳ್ಳೋ ಅರ್ಹತೆ ಮಾತ್ರ ನಿನಗಿಲ್ಲ. ಸರಿ ಅಂಕಲ್, ನಾನ್ ಇನ್ವಾಲ್ವ್ ಆಗಲ್ಲ. ಎಲ್ಲ ಆದ್ಮೇಲೆ ಯಾರೇನು ಅಂತ ಅವಾಗ ಗೊತ್ತಾಗತ್ತೆ. ಅದಕ್ಕೆ ಅಲ್ಲಿವರೆಗೂ ಯಾಕೆ ಪ್ರೀತಿ? ನಮಗ್ ಮೊದ್ಲಿಂದಾನೇ ಗೊತ್ತು ಬಿಡು. ಅಮ್ಮ, ಎಷ್ಟೊತ್ತಮ್ಮ? ಒಳಗ್ ಕರ್ಕೊಂಡ್ ಬನ್ನಿ.
ಈಗ ಶುರು ಮಾಡಿ.